ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಷಿ. ನಾನು ಇವತ್ತು ಸಾಲುಮರ ತಿಮ್ಮಕ್ಕನವರ ಬಗ್ಗೆ ಮಾತಾಡುತ್ತೇನೆ. ಸಾಲುಮರ ತಿಮ್ಮಕ್ಕ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿಯಲ್ಲಿ ಜನಿಸಿದರು. ಅವರ ತಂದೆ ಚಿಕ್ಕರಂಗಯ್ಯ ಮತ್ತು ಅವರ ತಾಯಿ ವಿಜಯಮ್ಮ. ಅವರು ಅವಿದ್ಯಾವಂತೆಯಾದರೂ ಮುಂದಾಲೋಚನೆ ಇಳುವರು. ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಎಂಬ ಒಬ್ಬ ದನಕಾಯುವನನ್ನು ಮದುವೆಯಾದರು. ಅವರಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ದುಃಖವನ್ನು ಮರೆಯಲು ಅವರು ಆಲದ ಮರವನ್ನು ನೆಡಲಾರಂಭಿಸಿದರು. ನಿಂದ 4 ಕಿಲೋಮೀಟರ್ ದೂರದಲ್ಲಿ ಅವರು ಆಲದ ಮರವನ್ನು ನೆಟ್ಟರು. ಕೊಡದಿಂದ ನೀರು ತಂದು ಆ ಸಸಿಗಳನ್ನು ಬೆಳೆಸಿದರು. ಕುದೂರುಹಳ್ಳಿಯಿಂದ ಹುಲಿಕಲ್ ತನಕ ರಾಜ್ಯ ಹೆದ್ದಾರಿ 1994ರಲ್ಲಿ ಆಲದ ಮರವನ್ನು ಬೆಳೆಸಿದರು. 1991ರಲ್ಲಿ ಮೃತಪಟ್ಟರು. ಅಲ್ಲಿಯವರೆಗೂ ಪತ್ನಿಗೆ ಸಾಥು ಕೊಟ್ಟರು. ಪರಿಸರ ಸಂರಕ್ಷಣೆಯೇ ನನ್ನ ಬದುಕಿನ ದಾರಿ ಎಂದುಕೊಂಡರು ಅವರು. ಇವರ ಈ ಸಾಧನೆಯನ್ನು ಕೊಂಡು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸಂಸ್ಥೆಗಳು ಪುರಸ್ಕರಿಸಿದವು. ಇವರಿಗೆ ದೊರೆತ ಪುರಸ್ಕಾರದ ಹಣದಿಂದ ತನ್ನ ಊರಲ್ಲಿ ಒಂದು ಆಸ್ಪತ್ರೆಯನ್ನು ನಿರ್ಮಿಸಿದರು. ಮತ್ತು ಇವರಿಗೆ ದೊರೆತ ಹಲವಾರು ಪ್ರಶಸ್ತಿಗಳೆಂದರೆ ವನಮಾತೆ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ. 2019ರಲ್ಲಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. 2020ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಗೌರವದಿಂದ ಡಾಕ್ಟರೇಟ್. ಹೀಗೆ ಸುಮಾರು 20ಕ್ಕೂ ಹೆಚ್ಚು ಪ್ರಶಸ್ತಿಗಳು ಲಭಿಸಿದೆ. ಧನ್ಯವಾದಗಳು.